ಮೂರ್ ಜನ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ಕೊಂಡು ಬಂದಿದ್ದವ್ರು, ಆಟ ಆಡ್ಕೊಂಡು ಅಲ್ಲ ದನ ಮೇಯಿಸ್ಕೊಂಡು ಏನೋ ಬಂದಿದ್ದಾರೆ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಕಾರಿಂದ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಮಕ್ಕಳ ಗುಡಿ ಬೆಟ್ಟ ಅಂತ ಒಂದು ಪ್ಲೇಸ್ ಇದೆ. ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದು 25 years ಆದ್ರೂ ನಾನೇ ಇದುವರೆಗೂ ಆ ಪ್ಲೇಸ್ ನೋಡಲಿಲ್ಲ. ಸೊ ಇವತ್ತು ಹೆಂಗಿದ್ರು ಫ್ರೀ ಇದ್ವಿ, ಸೊ ಹೋಗ್ಬಿಟ್ಟು ಪ್ಲೇಸ್ ಹೇಗಿದೆ ಅಂತ ನೋಡುವ ಅಂತ ಹೊರಟಿದ್ದೀವಿ. ಸೊ ಹೋಗ್ತಾ ಇದ್ದೀವಿ, ಬನ್ನಿ ಗೈಸ್ ಹೋಗುವ. ಆ ಪ್ಲೇಸ್ ಹೇಗಿದೆ ಅಂತ ನೋಡ್ಬೇಕು, ನನಗೂ ಹೇಗಿದೆ ಏನು ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ನೋಡುವ. ಮಕ್ಕಳ ಕೂಡ ಬಿಟ್ಟ ನೋಡಿ, ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಎಷ್ಟು ಸಣ್ಣದಾಗಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಯಾರಾದ್ರೂ ಟೂರಿಸ್ಟ್ಗಳು ಬಂದ್ರೆ ಕಾಣಿಸೋದೇ ಇಲ್ಲ. ಗೈಸ್ ಫೈನಲಿ ತಲುಪಿದ್ವಿ, ಹೇಗಿರುತ್ತೆ ಅಂತ ನೋಡುವ. ಬಂದ ತಕ್ಷಣ ಗಾಳಿ ನೋಡಿ ಗೈಸ್, ಆಕ್ಚುಲಿ ಚೆನ್ನಾಗಿದೆ ಅಲ್ಲ ಪ್ಲೇಸ್, ಚೆನ್ನಾಗಿದೆ. ಇವಾಗ ಹಿಂಗ್ ಆಗ್ತಿರೋದು ಚೆನ್ನಾಗಿ ಮಾಡಿದ್ದಾರೆ. ಈ ತರ ಇರ್ಲಿಲ್ಲ, ನಾವ್ ಚಿಕ್ಕ ವಯಸ್ಸಿನೆಲ್ಲ ಬರ್ಬೇಕಾದ್ರೆ ಈ ತರ ಇರ್ಲಿಲ್ಲ. ನೀವು ಬಂದಿದ್ದೀರಾ? ನಾನ್ ಚಿಕ್ಕ ಇವ್ರು ಬಂದಿದ್ದಾರೆ ಗೈಸ್, ನಾನ್ ಬರ್ಲಿಲ್ಲ. ಸ್ಕೂಲ್ ಟೈಮ್ ಅಲ್ಲಿ ಇದೇ ನಾನು ಫಸ್ಟ್ ಟೈಮ್ ಬರ್ತಿರೋದು. ಆ ಕಡೆ ವ್ಯೂ ಪಾಯಿಂಟ್ ಏನೋ ಇದೆ ಅಂತೆ, ಬನ್ನಿ ನೋಡು. ಗೈಸ್ ಆ್ಯಕ್ಚುಲಿ ಈ ಪ್ಲೇಸ್ ಮೊದಲು ಈ ಥರ ಇರ್ಲಿಲ್ಲಂತೆ ಗೈಸ್. ಇವಾಗ ನೋಡಿ ಡಸ್ಟ್ಬಿನ್, ಕಸ ಕಡ್ಡಿಗಳು ಏನು ಆ ಕಡೆ ಎಸಿಬಾರ್ದು ಅಂತ ಎಲ್ಲ ತುಂಬ ಇಂಪ್ರೂವ್ ಮಾಡಿದಾರಲ್ಲ, ತುಂಬ ಇಂಪ್ರೂವ್ ಮಾಡಿದ್ದಾರೆ ಗೈಸ್. ಆ್ಯಂಡ್ ಇದು ಹೆಂಗ್ ಕಾಡ್ ಥರ ಬೆಳ್ಕೊಂಡಿತ್ತಂತೆ ಗೈಸ್, ಇವಾಗ ಫುಲ್ ಟೂರಿಸ್ಟ್ ಪ್ಲೇಸ್ ಥರ ಮಾಡಿದ್ದಾರೆ. ಇಲ್ಲಿ ಒಂದು ಪೂಲ್ ಟೈಪ್ ಇದೆ ನೋಡಿ ಗೈಸ್, ಹೇಗಿದೆ ಅಂತ ನೋಡಿ. ಕಟ್ಟೆ ಎಲ್ಲ ಕಟ್ಬಿಟ್ಟು ಪೂಲ್ ಟೈಪ್ ಇದೆ, ಫುಲ್ ನೀರೆಲ್ಲ ಬಂದಾಗ ಚೆನ್ನಾಗಿರುತ್ತೆ ಗೈಸ್. ಗುಡಿ ಹೇಳ್ತೀವಿ. ಇದಕ್ಕೆ ಗುಡಿ ಇದೆಯಲ್ಲ, ಅಲ್ಲಿ ಒಳಗಡೆ 3 ಕಲ್ಲಿದೆ. 3 ಕಲ್ಲಲ್ಲಿ ಹಾಡು ಇದೆ. ಹೆಂಗ್ ಮಾಡಿದ್ರು ಏನಂತ ನಮ್ಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಮ್ ತಂದೆ ಒಂದು ಸ್ಟೋರಿ ಹೇಳಿದ್ರು ಆಯ್ತಾ. ಇಲ್ಲಿ 3 ಜನ ಮಕ್ಳು ಬಂದಿದ್ರಂತೆ. 3 ಜನ ಮಕ್ಳು, ಚಿಕ್ಕ ಚಿಕ್ಕ ಮಕ್ಳು ಆಟ ಆಡ್ಕೊಂಡು ಬಂದಿದ್ದವ್ರು, ಆಟ ಆಡ್ಕೊಂಡು ಅಲ್ಲ ದನ ಮೇಯಿಸ್ಕೊಂಡು ಏನೋ ಬಂದಿದ್ದಾರೆ ಅನ್ಸುತ್ತೆ. ಅವಾಗ ಈ ಬಾಳೆ ದಿಂಡುಗಳಲ್ಲಿ ಆಟ ಆಡ್ತಾ ಇದ್ರು ಅವ್ರು. ಇಲ್ಲಿ ಬಾಳೆ ಗಿಡಗಳೆಲ್ಲ ಇತ್ತು ಕಾಡಲ್ಲಿ. ಬಾಳೆ ದಿಂಡಲ್ಲಿ ಆಟ ಆಡ್ಬೇಕಾದ್ರೆ ಈ ಬಾಳೆ ದಿಂಡನ್ನ ಚಾಕು ತರ ಮಾಡ್ಕೊಂಡು ಸುಮ್ನೆ ಆಟ ಆಡ್ಕೊಂಡಲ್ವಾ, 3 ಜನ ಚುಚ್ಕೊಂಡಿರೋದು. 3 ಜನ ಚುಚ್ಕೊಂಡಿದ್ದಲ್ಲೇ ಮಾಯಾಗಿರೋ ಪ್ಲೇಸ್ ಅಂತ ಹೇಳ್ತಾರೆ ಇದನ್ನ. ಇಲ್ಲಿ ಅದಕ್ಕೆ ಮಕ್ಕಳ ಗುಡಿ ಬೆಟ್ಟ ಅಂತ ಹೆಸರು ಇಲ್ಲಿಗೆ. ಅಲ್ಲ, ಇಲ್ಲಿ ಪೂಜೆ ಮಾಡ್ತಾರಾ? ಪೂಜೆ ಮಾಡ್ತಾರಿಲ್ವೋ ಗೊತ್ತಿಲ್ಲ, ಬಟ್ ಆತರ ಸ್ಟೋರಿ ಹೇಳ್ತಾ ಇದ್ರು. ಆದ್ರೆ ಅದ್ ನಿಜನಾ ಏನು ಅಂತ ನಮ್ಗೆ ಗೊತ್ತಿಲ್ಲ ಗೈಸ್. ಇದಕ್ಕೆ ಈ ಪ್ಲೇಸ್ಗೆ ಈ ತರದೊಂದು ಸ್ಟೋರಿ ಇದೆ ಅಂತ ಆಕ್ಚುಲಿ ಗೊತ್ತಿರ್ಲಿಲ್ಲ. ಇದು ಟೆಂಪಲ್ ಅಂತಾನೆ ಗೊತ್ತಿರ್ಲಿಲ್ಲ ಗೈಸ್. ನೋಡಿ ಗೈಸ್, ಮನೆಗೆ ಹೋಗೋ ದಾರಿಲಿ ಕರೆಂಟ್ ವೈರ್ ಎಲ್ಲ ಬಿದ್ದೋಗಿದೆ ನೋಡಿ. ಇಲ್ಲಿ ಇದೇ ಒಂದು ಪ್ರಾಬ್ಲಮ್ ಗೈಸ್. ಕರೆಂಟ್ ಹೋದ್ರೆ 1 day 2 days, ಒಂದೊಂದ್ಸಲ 1 week ಗಂಟನೂ ಕರೆಂಟ್ ಇರಲ್ಲ ಗೈಸ್. ತುಂಬಾ ಪ್ರಾಬ್ಲಮ್, ಕರೆಂಟ್ ಇದೆ ಒಂದು ಪ್ರಾಬ್ಲಮ್ ಇದೆ. ಸೊ ಈ ಮರಗಳೆಲ್ಲ ನೋಡಿ, ಏನಾದ್ರೂ ಕೊಂಬೆಗಳು ಅದು ಇದು ಏನಾದ್ರೂ ಬಿದ್ದೋದ್ರೆ ಕರೆಂಟೇ ಇರಲ್ಲ ನಮಗೆ ಗೈಸ್. ನಾವು ಪ್ಲೇಸ್ ಇಂದ ಬಂದ್ವಿ ನೋಡಿ, ನಮ್ ಕಡೆ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ. ಅವಾರ್ಡ್ ಕೊಡ್ಬೇಕು ಗೈಸ್ ಇವರಿಗೆಲ್ಲ. ಗೈಸ್ ನಾವು ಇವಾಗ 5 ಸ್ಟಾರಿಗೆ ಬಂದಿದ್ದೀವಿ ನೋಡಿ. 5 ಸ್ಟಾರ್ ಗೈಸ್. ನಿಮಗೆ ಈ ಪ್ಲೇಸ್ ಯಾವ್ದು ಅಂತ ಗೊತ್ತಿದ್ರೆ ನೀವು ಕಾಮೆಂಟ್ ಮಾಡಿ ಗೈಸ್. ನೋಡು ಎಷ್ಟು ಚೆನ್ನಾಗಿ ಈ ಪ್ಲೇಸ್ ಗೊತ್ತಿದೆ ಅಂತ. 5 ಸ್ಟಾರ್ ಬಂತು ಗೈಸ್. ಇಲ್ಲಿ ನೋಡಿ, ನಾವು ಮಿನಿ ಬಕೆಟ್ ತಗೊಂಡಿದ್ದು. ಇದು ತಿಂದ್ಬಿಟ್ಟು ಹೋಗುವ ಗೈಸ್, ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ. ನೋಡಿ ತಿಂತಿದ್ದಾರೆ, ತಿನ್ಬಿಟ್ಟು ಹೋಗುವ ಗೈಸ್. ಇವಾಗ ಮೋರಿಗೆ ಬಂದಿದ್ದೀವಿ, ಫ್ರೂಟ್ಸ್ ಬೇಕಿತ್ತು, ಹಾಗೆ ಫ್ರೂಟ್ಸ್ ತಗೊಳಕ್ ಬಂದಿದ್ದೀವಿ. ಮ್ಯಾಂಗೋ ನೋಡಿ ಗೈಸ್, ಎಷ್ಟು ವೆರೈಟಿ ಬೇಕು. ವೆರೈಟಿ ಆಫ್ ಮ್ಯಾಂಗೋಸ್ ಆ್ಯಂಡ್ ಆ್ಯಪಲ್ಸ್ ಎಲ್ಲ ಇದೆ ನೋಡಿ ಗಾಯ್ಸ್. ನಮ್ಮ ಹಳ್ಳಿಲಿ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ ನೋಡಿ.
ಸಿಟಿಯಲ್ಲಿ ಮಾತ್ರ ಅಲ್ಲ, ಹಳ್ಳಿಲಿ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಚಿಕ್ಕ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ಚಿಕ್ಕ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಓಕೆ ಗಾಯ್ಸ್, ಬಾಯ್.